ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಒಗಟುಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲನೇ ಒಗಟು, ಬಾಳೆಹಣ್ಣಿನ ಒಳಗೆ ಭಾರಿ ಗೋಲಿಗಳು. ಉತ್ತರ ಬೆಂಡೆಕಾಯಿ. ಈ ಬೆಂಡೆಕಾಯಿನ ನಾವು ಜಾಸ್ತಿ ಉಪಯೋಗಿಸೋದ್ರಿಂದ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಎರಡನೇ ಒಗಟು, ಅಪ್ಪ ಚೆಲ್ಲಿದ ದುಡ್ಡು ಎಣಿಕೆ ಮಾಡೋಕ್ಕಾಗಲ್ಲ, ಅವ್ವ ಹಾಸಿದ ಚಾಪೆ ಸುತ್ತೋಕ್ಕಾಗಲ್ಲ. ಉತ್ತರ ನಕ್ಷತ್ರ ಮತ್ತು ಆಕಾಶ. ಮೂರನೇ ಒಗಟು, 6 ಗೆರೆ ಉಂಟು ಹೀರೆಕಾಯಿ ಅಲ್ಲ, ಹುಳಿ ಉಂಟು ಹುಣಸೆ ಅಲ್ಲ, ಹಳದಿ ಉಂಟು ನಿಂಬೆ ಹಣ್ಣಲ್ಲ. ಏನಿರ್ಬೋದು? ಉತ್ತರ ನೆಲ್ಲಿಕಾಯಿ. ಇದರಲ್ಲಿ ದೊಡ್ಡ ನೆಲ್ಲಿಕಾಯಿ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಕುಡಿದ್ರೆ ಅದು ಸಿಹಿ ಸಿಹಿ ಅನ್ನಿಸ್ತಾ ಇರುತ್ತೆ. ನಿಮಗೂ ಈ ಥರ ಅನುಭವ ಆಗಿದೆಯಾ? ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಒಗಟಿಗೆ ಹೋಗೋಣ. ಒಂದು ಮನೆಗೆ 3 ನೆಂಟರು ಬರ್ತಾರೆ, 2 ಹೊರಗಡೆ ಇರ್ತಾರೆ, ಒಬ್ಬರು ಒಳಗಡೆ ಹೋಗ್ತಾನೆ. ಇದಕ್ಕೆ ಉತ್ತರ ಮನುಷ್ಯ ಮತ್ತು ಪಾದರಕ್ಷೆ. ಪಾದರಕ್ಷೆ ಅಂದರೆ ಚಪ್ಪಲಿ. ನೆಕ್ಸ್ಟ್ ಒಗಟು, ಆಕಾಶದಲ್ಲಿ ಹಾರಾಡುವುದು ಪಕ್ಷಿ ಅಲ್ಲ, ಕೊಂಬುಂಟು ಎತ್ತಲ್ಲ, ಬಾಲ ಉಂಟು ಹನುಮಂತನಲ್ಲ. ಹಾಗಿದ್ರೆ ನಾನು ಯಾರು? ಉತ್ತರ ಗಾಳಿಪಟ. ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಗಾಳಿಪಟ ಉತ್ಸವ ನಡೆಸ್ತಾರೆ. ಕೊನೆಯ ಒಗಟು, ಮನೇಲಿದ್ದರೆ ಮೊಗ್ಗು, ಹೊರಗೆ ಬಂದರೆ ಹೂವು. ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.